ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾವು ಕಳೆದ 5-6 ವರ್ಷಗಳಿಂದ ತಕ್ಷಶಿಲಾ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ. ಕುಂಡಲಿನಿ ರಾಜಯೋಗ, ಕ್ರಿಯಾಯೋಗ, ತಂತ್ರ ಸಾಧನೆ, ಯಕ್ಷಿಣಿ ಸಾಧನೆ, ಅಪ್ಸರ ಸಾಧನೆ, ಸಾತ್ವಿಕ, ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ. ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲ್ಗಡೆ ಬಲಭಾಗದಲ್ಲಿ ಶಿಶಿ ಅಂತ ಇರುತ್ತೆ. ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡು ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ. ಬೇರೆ ಭಾಷೆ, ಹಿಂದಿ, ಇಂಗ್ಲೀಷು, ಯಾವ ಭಾಷೆನೂ ಇರಲಿ, ತಮಿಳು, ತೆಲುಗು ಎಲ್ಲ ಭಾಷೆನೂ ಬರುತ್ತೆ. ಅದನ್ನು ಆಯ್ಕೆ ಮಾಡ್ಕೋಬಹುದು. ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ, ಕುಂಡಲಿನಿ ರಾಜಯೋಗ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನು ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ, ಕೊನೆ ಎಂಡಲ್ಲಿ ಬರುತ್ತೆ. ಆಮೇಲೆ ಪ್ಲೇ ಲಿಸ್ಟಲ್ಲಿ ಕೂಡ ಇರುತ್ತೆ. ಪ್ಲೇ ಲಿಸ್ಟಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ. ನಿಮಗೆ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ, ಇಚ್ಛೆ ಇದ್ರೆ ಪ್ಲೇ ಲಿಸ್ಟಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ನೋಡ್ಬೋದು. ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ, ಅವ್ರ ವಿಳಾಸ ಹಾಕಿರ್ತೀವಿ. ನಿಮ್ಗೆ ಆಸಕ್ತಿ ಇದ್ರೆ, ಹತ್ರದಲ್ಲಿದ್ರೆ ನೀವು ಅವ್ರನ್ನ ಭೇಟಿ ಮಾಡಿ, ಅವ್ರಿಗೆ ಫೋನ್ ಮಾಡಿ ಅವ್ರು ಭೇಟಿ ಮಾಡಿ. ಆಮೇಲೆ ನಿಮಗೆ ನಾವು ಸಾಧನೆ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡ್ಬೋದು. ಸ್ನೇಹಿತರೆ, ಈ ಸಾಧನೆಗೆ ಆನ್ಲೈನಲ್ಲಿ ದೀಕ್ಷೆ ಇದೆ, ಆಫ್ಲೈನ್ನಲ್ಲಿ ದೀಕ್ಷೆ ಇದೆ. ಆಫ್ಲೈನ್ನಲ್ಲಿ ಅಂದ್ರೆ ಭಾನುವಾರ ಇರುತ್ತೆ. ಆನ್ಲೈನ್ನಲ್ಲಿ ಅಂದ್ರೆ ನೀವು ಯಾವತ್ತು ಬೇಕಂತರೂ ಅವತ್ತೇ ನಾವು ಆನ್ಲೈನ್ನಲ್ಲಿ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡ್ತೀವಿ. ಇಲ್ಲಿ 18ರಿಂದ 45 ವಯಸ್ಸಿನೊಳಗಿರುವಂತವರಿಗೆ 1 ವರ್ಷದ ಕುಂಡಲಿನಿ ರಾಜಯೋಗ ದೀಕ್ಷೆ, ಆಮೇಲೆ 45 ವರ್ಷದಿಂದ 55 ವಯಸ್ಸಿನ ಒಳಗಿರುವಂತವರಿಗೆ 3 ವರ್ಷದ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ. ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು. ಅದನ್ನು ಕಲಿಯೋದಕ್ಕೆ 10-12 ವರ್ಷ ಹಿಡಿತಾ ಇತ್ತು ಮೊದಲು. ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ 1 ವರ್ಷ ಮತ್ತು 3 ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ. ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನಿ ಯೋಗದ ತಂತ್ರ, ಈ ತಂತ್ರವನ್ನು ಬಳಸಿಕೊಂಡು 1 ವರ್ಷದಲ್ಲಿ 3 ವರ್ಷದಲ್ಲಿ ನಿಮಗೆ ಆ ಬ್ರಹ್ಮಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆಮೇಲೆ ನಮ್ದು ಯೋಗ ಮಾಸ್ಟರ್ .in ಅಂತ ವೆಬ್ಸೈಟ್ ಇದೆ. ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ, ಹಿಂದಿ, ಇಂಗ್ಲಿಷ್ 3 ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡ್ಕೊಂಡು 3 ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡ್ಬೋದಾಗಿರುತ್ತೆ. ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯೋ ಲಿಂಕ್ ಅಂತ ಇರುತ್ತೆ, ಯೂಟ್ಯೂಬ್ ಮೋರ್ ಅಂತ ಇರುತ್ತೆ ಮೇಲ್ಗಡೆ. ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲಾ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೇವೆ, ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ತಕ್ಷಶಿಲಾ ಗುರುಕುಲ ಇಂಗ್ಲೀಷು, ತಕ್ಷಶಿಲಾ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ, ಇಂಗ್ಲೀಷ್ ಚಾನಲ್ ಮಾಡ್ತೇವೆ. ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಸ್ತು ವಿಷಯ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಅಂದರೆ ರಾಮಾಯಣ, ಮಹಾಭಾರತ ಈ ಕಾಲದಲ್ಲಿ 400 ವರ್ಷ ಬದುಕ್ತಾ ಇದ್ರು, 500 ವರ್ಷ ಬದುಕ್ತಾ ಇದ್ರು, 800 ವರ್ಷ ಬದುಕ್ತಾ ಇದ್ರು. ಅದೇ ರೀತಿ ಮಾವತರ್ ಬಾಬಾಜಿ ಅವರು 2000 ವರ್ಷಗಳಿಂದ ಈ ಭೂಮಿ ಮೇಲಿದ್ದಾರೆ. ಅನೇಕ ಜನಗಳಿಗೆ ದರ್ಶನ ಕೊಡ್ತಾ ಇದ್ದಾರೆ. ಇದೆಲ್ಲ ಸುಳ್ಳು, ಇದೆಲ್ಲ ಕಟ್ಟುಕತೆ ಅಂತದ್ದು ಎಷ್ಟೋ ಜನ ಮಾತಾಡೋದನ್ನು ನಾವು ಕೇಳ್ತೀವಿ. ಇವತ್ತು ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಆಗಿದೆ ಅಂದ್ರೆ ಅದು ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ, ತಿಳ್ಕೊಳ್ಳಿ. ಯಾವುದೇ ಒಂದು ವಿಷಯ ಪುರಾಣಗಳಲ್ಲಿ, ನಮ್ಮ ಇತಿಹಾಸದಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದ್ರೆ ಅದು ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದು ನಾವು ಫೇಲ್ ಆಗಿದ್ದೀವಿ ಅಂತ ತಿಳ್ಕೋಬೇಕು ಹೊರತು ಇಲ್ಲಿ ಶಾಸ್ತ್ರ ಗ್ರಂಥಗಳು ಸುಳ್ಳು ಅಂತಂದು ನಾವು ಯಾವತ್ತೂ ಭಾವಿಸಬಾರ್ದು. ಅದೇ ನೀವು ಹೇಳ್ತೀರಿ ಶಾಸ್ತ್ರ ಗ್ರಂಥಗಳಲ್ಲಿ ಶತಮಾನಂ ಭವತಿ ಶತಾಯುಷಿ ಅಂದ್ರೆ ಒಬ್ಬ ಯೋಗಿಯ, ಒಬ್ಬ ಪುರುಷನ, ಒಬ್ಬ ಮನುಷ್ಯನ ಆಯುಷ್ಯು 100 ವರ್ಷ ಅಲ್ವಾ, ಅವರು 500 ವರ್ಷ, 1000 ವರ್ಷ ಹೇಗೆ ಬದುಕಕ್ಕೆ ಸಾಧ್ಯ ಅಂತಂದು ನೀವು ಕೂಡ ನಮಗೆ ಪ್ರಶ್ನೆ ಮಾಡ್ಬೋದು. ನೋಡಿ, ಉದಾಹರಣೆ ಹೇಳ್ಬೇಕಂದ್ರೆ ಮಹಾಭಾರತದಲ್ಲಿ ಭೀಷ್ಮ, ದ್ರೋಣ, ಬಾಕ್ಲಿಕ, ಆಮೇಲೆ ವಿರಾಟ್ ರಾಜ, ಆಮೇಲೆ ದ್ರುಪದ, ಈ ಕುರುಕ್ಷೇತ್ರ ಯುದ್ಧ ನಡೆದಾಗ ಹೆಚ್ಚು ಕಮ್ಮಿ ಇವರು 450 ವರ್ಷದಿಂದ 500 ವರ್ಷದ 450 ವರ್ಷದಿಂದ 500 ವರ್ಷದವ್ರು ಇದ್ರು. ಆ ಟೈಮ್ದಲ್ಲಿ ಅರ್ಜುನ, ಭೀಮ, ಕೃಷ್ಣ ಇವರಿಗೆಲ್ಲ ವಯಸ್ಸು 85, 90, 92 ಈ ಆಸುಪಾಸಿನಲ್ಲಿ ಇವರಿದ್ರು. ನೋಡಿ, ಆ ಸಮಯದಲ್ಲಿ 450 ವರ್ಷ ಆದವರು ಬಿಲ್ಲು ಎತ್ತದೇನೋ, ಗದ ಎತ್ತದೇನೋ, ಚಕ್ರಗಳನ್ನು ಎತ್ತದೇನೋ,
ಭಾರವಾದ ವಸ್ತುಗಳನ್ನು ಎತ್ತದೇನೋ ಅಲ್ವಾ? ನಮಗಿದೆಲ್ಲ ನೋಡಿದಾಗ ತುಂಬಾ ಆಶ್ಚರ್ಯ ಆಗುತ್ತಲ್ವಾ? ಇದು ಸುಳ್ಳು, ಇದು ಕಲ್ಪನೆ ಅಂತ ನೀವು ಹೇಳ್ಬೋದು. ಇದು ಸುಳ್ಳು ಅಲ್ಲ, ಇದು ಕಲ್ಪನೆ ಅಲ್ಲ. ಇಲ್ಲಿ ಒಂದು ಋಷಿಮುನಿಗಳು ಒಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಅನ್ನ ಬಳಸಿ ಅವರು 450 ವರ್ಷ 500 ವರ್ಷ ಬದುಕಿದ್ರು. ಅದು ಏನಪ್ಪ ಟೆಕ್ನಿಕ್ ಅಂದ್ರೆ, ನೋಡಿ ಸ್ನೇಹಿತರೆ, ಉಸಿರಾಟದ ಮೇಲೆ ನಮ್ಮ ಒಂದು ಆಯುಷ್ಯ ನಿರ್ಮಾಣ ಆಗಿರುತ್ತೆ. ಉಸಿರಾಟದ ಆಧಾರದ ಮೇಲೆ ಯಾರು ನಿಧಾನವಾಗಿ ಉಸಿರಾಟ ಮಾಡ್ತಾನೋ ಅವನು ಬಹಳ ವರ್ಷಗಳ ಕಾಲ ಭೂಮಿ ಮೇಲೆ ಇರ್ತಾನೆ. ಅದಕ್ಕೆ ಉದಾಹರಣೆ ಏನಂದ್ರೆ ಆಮೆ, ಆನೆ, ಇನ್ನೂ ಕೆಲವು ಪ್ರಾಣಿ ವರ್ಗಗಳು ಉಸಿರಾಟ ನೋಡಿ ಅವು ತುಂಬಾ ನಿಧಾನವಾಗಿರುತ್ತೆ. ಅವುಗಳು ಎಷ್ಟು ವರ್ಷ ಬದುಕ್ತವೆ? ಆಮೆ ಕನಿಷ್ಠ 350, 400, 300 ವರ್ಷ ಬದುಕ್ತವೆ. ಯಾಕೆ ಅಷ್ಟು ವರ್ಷ ಜಾಸ್ತಿ ಬದುಕ್ತವೆ ಅಂದ್ರೆ ಉಸಿರಾಟದ ಗತಿ, ಶ್ವಾಸದ ಗತಿ ಅದು ನಿಧಾನವಾಗಿರುತ್ತೆ. ಅದಕ್ಕೋಸ್ಕರ ಆ ಪ್ರಾಣಿಗಳು, ಇನ್ನೂ ಅನೇಕ ಪ್ರಾಣಿಗಳು ಇದ್ದಾವೆ, ಬಹಳ ವರ್ಷಗಳ ಕಾಲ ಬದುಕುವಂತಹ ಪ್ರಾಣಿಗಳು. ಅವು ಹೇಗೆ ಬದುಕ್ತಾವಂದ್ರೆ ಶ್ವಾಸದ ಗತಿ ನಿಧಾನವಾಗಿರುತ್ತೆ. ಹಾಗಾಗಿ ಅವು 15 ನಿಮಿಷಕ್ಕೊಂದ್ಸಲ, ಅರ್ಧ ಗಂಟೆಗೆ 2 ಸಲ ಹೀಗೆ ಶ್ವಾಸವನ್ನು ತೆಗೆಣೋದು ಬಿಡೋದು ಮಾಡ್ತವೆ. ಹಾಗೆ ಮಾಡಿದಾಗ ಆ ಆಯುಷ್ಯ ಎಂಬುದು ಜಾಸ್ತಿ ಆಗುತ್ತೆ. ಈಗ ಶತಮಾನಂ ಭವತಿ ಶತಾಯುಷಿ ಅಂದ್ರೆ ಮನುಷ್ಯನಿಗೆ ಭಗವಂತ ಕೊಟ್ಟಿರೋದು 100 ವರ್ಷ. ಭಗವಂತ ಮನುಷ್ಯನಿಗೆ ಕೊಟ್ಟಿರೋದು 100 ವರ್ಷ. ಆದರೆ ಅದನ್ನ ಆ ಒಂದು ಟೆಕ್ನಿಕ್ ಅನ್ನು ಬಳಸೋದ್ರ ಮೂಲಕ, ತಂತ್ರವನ್ನು ಬಳಸೋದ್ರ ಮೂಲಕ ಅವನು ತನ್ನ ವಯಸ್ಸನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಅಷ್ಟೆಲ್ಲ ಅಮರನಾಗ್ಬೋದು. ಈ ಭೂಮಿ ಮೇಲೆ ಸಾವೇ ಇಲ್ಲದಂಗೆ ಅಮರನಾಗ್ಬೋದು. ಅದು ಹೇಗೆ ಸಾಧ್ಯ? ಬಾಬಾಜಿಯವರು ಇದ್ದಾರಲ್ವಾ, ಕ್ರಿಯಾಯೋಗ ಬಾಬಾಜಿಯವರು ಇದ್ದಾರಲ್ವಾ, ಅಮರರಾಗಿದ್ದಾರೆ. ಅವ್ರಿಗೆ ಸಾವೇ ಇಲ್ಲ. ಅವರಾಗಿ ನಾನು ಶರೀರ ಬಿಡಬೇಕು ಅಂದ್ರೆ ಮಾತ್ರ ಅವರು ಬಿಡ್ತಾರೆ ಹೊರತು ಶರೀರಧಾರಿಯಾಗಿ ಅವರು ಭೂಮಂಡಲದ ಮೇಲೆ ಇದ್ದಾರೆ. ಅನೇಕ ಜನರಿಗೆ ದಾರಿ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾರಿಗೆ ಸಾಧನೆಯಲ್ಲಿ ತುಂಬಾ ಆಸಕ್ತಿ ಇರುತ್ತೆ, ಚಟಪಡಿಸ್ತಾ ಇರ್ತಾರೆ, ಅಂಥವ್ರಿಗೆ ಬಂದು ದರ್ಶನ ಕೊಡ್ತಾರೆ, ಆಮೇಲೆ ಮಾರ್ಗದರ್ಶನ ಕೊಡ್ತಾರೆ. ಅವ್ರ ಕಡೆಯಿಂದ ಲೋಕ ಕಲ್ಯಾಣ ಕೆಲಸಗಳನ್ನು ಕೂಡ ಅವರು ಮಾಡ್ತಾರೆ. ಅವರು ಭೂಮಂಡಲದ ಮೇಲೆ ಜ್ಯೋತಿಯ ರೂಪದಲ್ಲಿ ಸಂಚಾರ ಮಾಡ್ತಾರೆ. ಇವಾಗ ಅವರು ಬೇರೆ ಒಂದು ಅಮೆರಿಕಕ್ಕೆ ಹೋಗ್ಬೇಕು ಅಂದ್ರೆ ಕ್ಷಣಾರ್ಧದಲ್ಲಿ ಜ್ಯೋತಿ ರೂಪದಲ್ಲಿ ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲಿಂದ ರಷ್ಯಾಕ್ಕೆ ಬರಬೇಕಂದ್ರೆ ಕ್ಷಣಾರ್ಧದಲ್ಲಿ ರಷ್ಯಾಕ್ಕೆ ಅವರು ಜ್ಯೋತಿ ರೂಪದಲ್ಲಿ ಬರ್ತಾರೆ. ಅಲ್ಲಿಂದ ವಾರಾಣಸಿಗೆ ಬರಬೇಕಂದ್ರೆ ಜ್ಯೋತಿ ರೂಪದಲ್ಲಿ ಕ್ಷಣಾರ್ಧದಲ್ಲಿ ಬರ್ತಾರೆ. ಆ ಒಂದು ಅನೇಕ ಸಿದ್ಧಿಗಳನ್ನ ಅವರು ಪಡ್ಕೊಂಡವ್ರು ಆಗಿದ್ದರಿಂದ ಅವರಿಗೆ ಅದೆಲ್ಲ ಸಾಧ್ಯ ಇದೆ. ಆದ್ರೆ ನೋಡಿ, ಅವರು ಶಂಕರಾಚಾರ್ಯರಿಗೂ ಕೂಡ ಅವರು ಬೋಧನೆ ಮಾಡಿದ್ರು ಅಂತಂದು ಉಲ್ಲೇಖ ಆಗುತ್ತೆ. ಶಂಕರಾಚಾರ್ಯರಿಗೂ ಕೂಡ ಅವರು ಗುರು ಆಗಿದ್ರು ಅಂತ ಹೇಳ್ತಾರೆ. ಲಾರಿ ಮಹಾಶಯರಿಗೂ ಆಗಿದ್ರು. ಲಾರಿ ಮಹಾಶಯರ ಶಿಷ್ಯರು ಅನೇಕ ಜನ. ಅದರಲ್ಲಿ ಈ ಪರಮಹಂಸ ಯೋಗಾನಂದ ಅವರಂತೂ ಅವ್ರ ಬಗ್ಗೆ ಗ್ರಂಥವನ್ನು ಬರೆದಿದ್ದಾರೆ, ಯೋಗಿ ಆತ್ಮಚರಿತೆ. ಅದರಲ್ಲಿ ನಿಮಗೆ ಕ್ರಿಯಾಯೋಗದ ಬಗ್ಗೆ ಪೂರ್ಣ ಮಾಹಿತಿ ಸಿಗುತ್ತೆ. ಈಗ ಕ್ರಿಯಾಯೋಗದಲ್ಲಿ 26ನೇ ಅಧ್ಯಾಯ ಕ್ರಿಯಾಯೋಗ ಒಂದು ವಿಜ್ಞಾನ ಅಂತಂದು ಬರುತ್ತೆ. ಅಲ್ಲಿ ಇದು ಪ್ಯೂರ್ ಸೈನ್ಸ್ ಅಂತ ಹೇಳ್ತಾರೆ ಯೋಗಾನಂದರು. 26ನೇ ಅಧ್ಯಾಯದಲ್ಲಿ ಕ್ರಿಯಾಯೋಗ ಒಂದು ವಿಜ್ಞಾನ ಅಂತ ಹೇಳಿದ್ರಲ್ಲಿ ಅಲ್ಲಿ ಈ ಒಂದು ಶ್ವಾಸದ ಗತಿ ನಿಯಂತ್ರಣ ಮಾಡುವಂಥದ್ದು, ಶ್ವಾಸವನ್ನ ನಮ್ಮ ಹಿಡಿತದಲ್ಲೇ ತೆಗೆದುಕೊಳ್ಳುವಂಥದ್ದು, ಇದು ಒಂದು ಪ್ಯೂರ್ ಸೈನ್ಸ್, ಇದು ವಿಜ್ಞಾನ. ಯಾರು ಬೇಕಾದ್ರೂ ಇದನ್ನು ಸಾಧಿಸ್ಬೋದು. ಇದನ್ನು ಯಾರು ಬೇಕಾದ್ರೂ ಸಾಧಿಸಿ ಈ ಭೂಮಂಡಲದ ಮೇಲೆ ಅಜೇರಾಗಿ ಇರಬಹುದು ಅಂತಂದು ಕ್ರಿಯಾಯೋಗದಲ್ಲಿ ವಿಜ್ಞಾನ ಎಂಬ ಆ ಅಧ್ಯಾಯದಲ್ಲಿ ಯೋಗಾನಂದ ಅವರು ವರ್ಣನೆಯನ್ನ ಮಾಡ್ತಾರೆ. ಅದು ಹೇಗೆ ಅಂದ್ರೆ, ಒಂದು ದಿವಸಕ್ಕೆ ಒಬ್ಬ ಆರೋಗ್ಯವಂತ ಒಂದು ದಿವಸಕ್ಕೆ ಒಬ್ಬ ಆರೋಗ್ಯವಂತನ ಉಸಿರಾಟ 21,600 ಉಸಿರಾಟಗಳು ಮಾಡಿದ್ರೆ, ಅದು 4 ಸೆಕೆಂಡ್ಗೆ ಒಂದ್ಸಲ ಉಸಿರಾಟ ಆದ್ರೆ 21,600 ಆಗುತ್ತೆ. ಅಂದ್ರೆ ಅವನು ಸರಾಸರಿ
100 ವರ್ಷ ಬದುಕ್ತಾನೆ. ಅಂದರೆ ಭಗವಂತ ನಮಗೆ ಕೊಟ್ಟಿರೋದು ಒಂದು ದಿವಸಕ್ಕೆ 21,600 ಉಸಿರಾಟಗಳು. ಅದನ್ನೇ ನಾವು 21,600 ಇಂಟು 360 ಅಂದರೆ ಒಂದು ವರ್ಷಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 77,76,000 ಆಗುತ್ತೆ. 77,76,000 ಉಸಿರಾಟ ಒಂದು ವರ್ಷಕ್ಕೆ ಉಸಿರಾಟ ಆಗುತ್ತೆ. ಒಂದು ವರ್ಷದ ಉಸಿರಾಟ. ಸಾಧಾರಣವಾಗಿ ಆರೋಗ್ಯವಂತ ಉಸಿರಾಟ ಮಾಡುವಂಥದ್ದು 4 ಸೆಕೆಂಡಿಗೆ ಒಂದು ಸಲ. ಇದನ್ನು ತಿಳ್ಕೊಳ್ಳಿ. ನಾನು ಎಲ್ಲರದ್ದು ಹೇಳ್ತಾ ಇಲ್ಲ, 90%, 99% ಹೇಳ್ತಾ ಇದ್ದೀನಿ. ಎಲ್ಲೋ ಕೆಲವರು ಕಡಿಮೆ ಉಸಿರಾಟ ಮಾಡ್ತಾರೆ. ವೇಗವಾಗಿ ಉಸಿರಾಟ ಮಾಡುವಂಥವ್ರು ಇರ್ತಾರೆ, ದಪ್ಪವಾಗಿ ಉಸಿರಾಟ ಮಾಡುವಂಥವ್ರು ಇರ್ತಾರೆ. ಆಮೇಲೆ 4 ಸೆಕೆಂಡಿಗೆ ಉಸಿರಾಟ ಮಾಡದೆ ಕೇವಲ 2 ಸೆಕೆಂಡಿಗೆ ಉಸಿರಾಟ ಮಾಡುವಂಥ ವ್ಯಕ್ತಿಯ ಗತಿ ಏನು ಅಂತ ಕೇಳಿದರೆ, ಭಗವಂತ ಕೊಟ್ಟಿರುವಂತಹ 100 ವರ್ಷದ ಆಯುಷ್ಯನಲ್ಲಿ ಆ ವ್ಯಕ್ತಿ ಬದುಕೋದು ಕೇವಲ 50 ವರ್ಷ ಮಾತ್ರನೇ. 50 ವರ್ಷಕ್ಕೆ ಡಮಾರ್ ಅಂತ ಹೋಗ್ತಾರೆ. 2 ನಿಮಿಷಕ್ಕೆ ಒಂದ್ಸಲ ಉಸಿರಾಟ ಮಾಡಿದರೆ. ಇನ್ನೊಂದು ಬಾಯಿಂದ ಉಸಿರಾಟ ಮಾಡಬಾರ್ದು. ಬಾಯಿಂದ ಉಸಿರಾಟ ಮಾಡಿದರೆ ನಿಮ್ಮ ಕಿಡ್ನಿಗಳಿಗೆ, ಲಂಗ್ಸ್ಗಳಿಗೆ ತೊಂದರೆ ಆಗುತ್ತೆ. ಈಗ ನೀವು ಯಾವುದಾದ್ರೂ ಬೆಟ್ಟ ಹತ್ತಾ ಇರ್ತೀರಾ, ಯಾವುದಾದ್ರೂ ಬೆಟ್ಟ ಗುಡ್ಡ ಹತ್ತಾ ಇರ್ತೀರಾ, ವೇಗವಾಗಿ ಅತ್ಯಾಂತ ಹೋಗ್ತೀರಾ, ಅತ್ಯಾಂತ ಹೋಗಿ ಕುಂತ್ಕೊಂಡ್ಬಿಡ್ತೀರಾ, ಮತ್ತೆ ವೇಗವಾಗಿ ಹತ್ತೀರಾ. ಈ ರೀತಿಯಾಗಿ ಮಾಡಬಾರ್ದು. ಮಾಡಿದರೆ ನಿಮಗೆ ಹಾರ್ಟ್ಗೆ ಸಮಸ್ಯೆ ಆಗುತ್ತೆ. ಯಾವುದಾದ್ರೂ ಬೆಟ್ಟ ಗುಡ್ಡಗಳು ಹತ್ತಬೇಕು, ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಸಾಫ್ ಹೆಜ್ಜೆಯಲ್ಲಿ, ಒಂದೇ ರೀತಿ ಹೆಜ್ಜೆಯಲ್ಲಿ ಹೋಗಬೇಕು. ಅಥವಾ ನೀವು ಲಾಂಗ್ ಜರ್ನಿ, ನಾವು ನಡ್ಕಂತಾನೆ ಹೋಗಬೇಕು. ಲಾಂಗ್ ಜರ್ನಿ ಅಂದರೆ ಬೇಗ 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 ಹೋಗೋದು, ಅಲ್ಲಿ ಕುಂತ್ಕೊಳ್ಳೋದು, ಮತ್ತೆ ಬೇಗ ಬೇಗ ಹೋಗೋದು. ಆಗ ಮಾಡಬಾರ್ದು. ಒಂದೇ ಸಾಫ್ ಹೆಜ್ಜೆಯಲ್ಲಿ ಹೋದರೆ ನೀವು 20 ಕಿಲೋಮೀಟ್ರ್, 30 ಕಿಲೋಮೀಟ್ರ್, 40 ಕಿಲೋಮೀಟ್ರ್ ಕೂಡ ನಿಮಗೆ ಕ್ರಮಿಸೋ ಸಾಮರ್ಥ್ಯ ಬರುತ್ತೆ. ಇದು ಸೂಚನೆ, ಗೊತ್ತಿರಬೇಕು ಅಂತ ಹೇಳಿದೆ. ಹಾಗೆ ವ್ಯಕ್ತಿ 2 ಸೆಕೆಂಡಿಗೆ ಒಂದ್ಸಲ ಉಸಿರಾಟ ಮಾಡಿಬಿಟ್ರೆ 50 ವರ್ಷಕ್ಕೆ ಅವನ ಆಯುಷ್ ಮುಗಿದೋಗ್ಬಿಡುತ್ತೆ. ಈಗ 4 ನಿಮಿಷಕ್ಕೆ ಒಂದು ಸಲ ಉಸಿರಾಟ ಮಾಡುವಂಥವನು ಆ ಒಂದು ಉಸಿರಾಟದ ಒಂದು ಕ್ರಮವನ್ನು ಅವನು 8 ಸೆಕೆಂಡಿಗೆ ತಂದು ನಿಂದ್ರಿಸಿದ. ಅಂದರೆ ಅವನು 4 ಸೆಕೆಂಡಿಗೆ ಉಸಿರಾಟ ಮಾಡೋನು 8 ಸೆಕೆಂಡಿಗೆ ಒಂದ್ಸಲ ಉಸಿರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಸಿದ್ಧಿ ಆಗಬೇಕು. ಉಸಿರಾಟ ಮಾಡೋದು ಅದು ಸಿದ್ಧಿ ಆಗಬೇಕು. ಅದಕ್ಕೆ ಒಂದು ಟೆಕ್ನಿಕ್ ಇರುತ್ತೆ. ಆ ಟೆಕ್ನಿಕ್ ಮೂಲಕ 8 ನಿಮಿಷಕ್ಕೆ ಒಂದ್ಸಲ ಅವನೇನಾದ್ರೂ ಉಸಿರಾಟ ಪ್ರಾರಂಭ ಮಾಡಿದರೆ ಅದು 21,600 ಏನು ಒಂದು ವರ್ಷಕ್ಕಿತ್ತಲ್ವಾ, ಅದು ಇಲ್ಲಿ ಏನಾಗುತ್ತೆ ಅಂದರೆ ಒಂದು ದಿವಸಕ್ಕೆ ಏನಿದೆ 21,600 ಇತ್ತಲ್ವಾ, ಅದು ಒಂದು ದಿವಸಕ್ಕೆ 10,800 ಉಸಿರಾಟಗಳಾಗ್ತವೆ. ಒಂದು ದಿವಸಕ್ಕೆ 10,800 ಉಸಿರಾಟಗಳಾಗ್ತವೆ. ಹೊರಗಡೆಯಿಂದ ಒಂದೇ ವರ್ಷ ಅವನದು ಆಯುಷ್ಯು, ಒಳಗಡೆಯಿಂದ ಅವನು 200 ವರ್ಷಗಳ ಕಾಲ ಬದುಕಬಲ್ಲ. ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಲ್ವಾ, 4 ನಿಮಿಷಕ್ಕೆ ಉಸಿರಾಟ ಮಾಡೋದು 8 ನಿಮಿಷಕ್ಕೆ ಉಸಿರಾಟ ಮಾಡೋದು ಪ್ರಾರಂಭ ಮಾಡಿದ್ರಿಂದ ಅವನ ಆಯುಷ್ಯು ಏನಾಯಿತು, 100 ವರ್ಷದಿಂದ ಇನ್ನು 100 ವರ್ಷ ಜಾಸ್ತಿ ಆಗಿಬಿಡ್ತು ಒಳಗಿನಿಂದ ಆಯುಷ್ಯು. ಆದರೆ ಭಗವಂತ ಕೊಟ್ಟಿರೋದು ಶತಮಾನಂ ಭವತಿ ಶತಾಯುಷ. ಭಗವಂತ 100 ವರ್ಷ ಕೊಟ್ಟಿರೋದು. ಆದರೆ ಆ ಒಂದು ಕ್ರಿಯೆ ಮೂಲಕ ಅವನು ತನ್ನ ಆಯುಷ್ಯನ್ನ ಜಾಸ್ತಿ ಮಾಡಿಕೊಂಡ. ಈಗ 8 ನಿಮಿಷ, ಈಗ 16 ಸೆಕೆಂಡಿಗೆ ಒಂದ್ಸಲ ಉಸಿರಾಟ ಮಾಡಕ್ಕೆ ಪ್ರಾರಂಭ ಮಾಡಿದ ಒಬ್ಬ ವ್ಯಕ್ತಿ ಅಂದರೆ ಅವನು ಒಂದು ದಿವಸಕ್ಕೆ 5,400 ಬ್ರೀತಿಂಗ್ಸ್ ಮಾಡ್ತಾನೆ. 5,400 ಉಸಿರಾಟ ಮಾಡ್ತಾನೆ. ಅವನು ಹೊರಗಿಂದ ಒಂದೇ 100 ವರ್ಷ ಆಯುಷ್ಯಿದ್ರೆ ಒಳಗಡೆಯಿಂದ ಅವನು 400 ವರ್ಷಗಳ ಕಾಲ ಬದುಕ್ತಾನೆ. ಒಳಗಡೆಯಿಂದ 400 ವರ್ಷಗಳ ಕಾಲ ಬದುಕುವ ಸಾಮರ್ಥ್ಯವನ್ನು ಪಡ್ಕೊತಾನೆ. ಈ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ, ಅದನ್ನು ಸಿದ್ಧಿ ಮಾಡಿಕೊಳ್ಳೋದ್ರಿಂದ. ಆಮೇಲೆ ಒಂದು ವೇಳೆ ಆ ವ್ಯಕ್ತಿ 32 ಸೆಕೆಂಡಿಗೆ ಒಂದ್ಸಲ ಉಸಿರಾಟ 32 ಸೆಕೆಂಡಿಗೆ ಒಂದ್ಸಲ ಉಸಿರಾಟ ತಗೊಳೋದು ಬಿಡೋದು ಪ್ರಾರಂಭ ಮಾಡಿದರೆ ಅವನು ಒಂದು ದಿವಸಕ್ಕೆ 2,700 ಬ್ರೀತಿಂಗ್ಸನ್ನು ಮಾಡ್ತಾನೆ. ಆದರೆ ಹೊರಗಡೆಯಿಂದ 100 ವರ್ಷ
100 ವರ್ಷ ಬದುಕಿದ್ರು ಕೂಡ ಒಳಗಡೆಯಿಂದ 800 ವರ್ಷಗಳ ಕಾಲ ಬದುಕ್ತಾನೆ. ಒಳಗಡೆಯಿಂದ 800 ವರ್ಷಗಳ ಕಾಲ ಬದುಕ್ತಾನೆ. ಅವನು ಬ್ರೀತಿಂಗ್ಸು 2700 ಇರುತ್ತೆ ಪ್ರತಿನಿತ್ಯ ಒಂದು ದಿವಸಕ್ಕೆ. ಹಾಗೆ 1 ನಿಮಿಷಕ್ಕೊಂದು ಸಲ ಉಸಿರಾಟ ಮಾಡಿದರೆ, 1 ನಿಮಿಷಕ್ಕೊಂದು ಸಲ ಉಸಿರಾಟ ಮಾಡಿದರೆ ಅವನು 1350 ಒಂದು ದಿವಸಕ್ಕೆ 1350 ಬ್ರೀತಿಂಗ್ಸ್ ಮಾಡ್ತಾನೆ. ಅವನು ಹೊರಗಡೆಯಿಂದ 100 ವರ್ಷ ಆಯುಷ್ಯು, ಆದರೆ ಒಳಗಡೆಯಿಂದ ಅವನು 1000 ವರ್ಷ ಬದುಕ್ತಾನೆ. 1000 ವರ್ಷ ಬದುಕ್ತಾನೆ. ನೋಡಿ ಹೇಗೆ ಟೆಕ್ನಿಕ್ಕಿಂದ ನಮ್ಮ ಋಷಿಮುನಿಗಳು ಹಿಂದೆ ಈ ಮಹಾತ್ಮರೆಲ್ಲ 100 ವರ್ಷಗಳು ಬದುಕಿದ್ರು. ಅಂದರೆ ಈ ಒಂದು ಟೆಕ್ನಿಕ್, ಇದಕ್ಕೊಂದು ಟೆಕ್ನಿಕ್ ಇರುತ್ತೆ, ಅದನ್ನು ಹುಡುಕುವ ಪ್ರಯತ್ನ ಮಾಡಬೇಕು. ಹಾಗೆ ಬಾಬಾಜಿಯವರು 2000 ವರ್ಷಗಳ ಭೂಮಿ ಮೇಲೆ ಇದ್ದಾರಲ್ಲ ಅಂದರೆ ಕುಂಭಕ ಮಾಡಿದ್ರೆ, ಅಂದರೆ ಶ್ವಾಸವನ್ನು ತೆಗೆದುಕೊಳ್ಳೋದೂ ಇಲ್ಲ, ಬಿಡುವಾಗಿಯೂ ಇಲ್ಲ, ಶ್ವಾಸ ತಗೊಳಂಗಿಲ್ಲ, ಬಿಡೋದು ಇಲ್ಲ, ಸ್ಟಿಲ್ ಕುಂಭಕ. ಆದರೂ ಅವನು ಜೀವಂತವಾಗಿರಬೇಕು, ಎಲ್ಲ ಆಕ್ಟಿವ್ ಆಗಿರಬೇಕು. ಇದು ಏನಾದರೂ ಸಿದ್ಧಿ ಆಗಿಬಿಟ್ರೆ ಅವನು ಭೂಮಂಡಲದ ಮೇಲೆ, ಈ ಭೂಮಂಡಲ ಇರೋವರೆಗೂ ಕೂಡ ಬದುಕಬಲ್ಲ, ಅಮರನಾಗಬಲ್ಲ, ಅಜೇಯನಾಗಬಲ್ಲ. ಅಂತಹ ಒಂದು ಯೋಗಿಕ್ ಟೆಕ್ನಿಕ್ಕು ಈ ಭೂಮಿ ಮೇಲೆ ಇದೆ. ಅದನ್ನು ಬಳಸಿಕೊಂಡು ಇಂದ ಭೀಷ್ಮ ಆಗಿರ್ಬೋದು, ದ್ರೋಣ ಆಗಿರ್ಬೋದು, ಬಾಗ್ಲಿಕ್ ಆಗಿರ್ಬೋದು, ಆಮೇಲೆ ವಿರಾಟ್ ರಾಜ ಆಗಿರ್ಬೋದು, ಪಾಂಚಾಲದ ದ್ರುಪದ ಆಗಿರ್ಬೋದು, ಇವರೆಲ್ಲ 400, 450, 500 ವರ್ಷ ಇವರೆಲ್ಲ ಬದುಕಿದ್ರು. ಇದೇ ಒಂದು ಟೆಕ್ನಿಕನ್ನು ಇಟ್ಕೊಂಡು ಬಾಬಾಜಿಯವರು ಇದೆಲ್ಲ ಸಾಧನೆ ಮಾಡಿ, ಅನೇಕ ತಪಸ್ ಮಾಡಿ ಸಿದ್ಧಿ ಪಡ್ಕೊಂಡು, ಅವರಿಗೆ ಬರೀ ಇದೊಂದೇ ಟೆಕ್ನಿಕ್ ಅಲ್ಲ, ಬೇರೆ ಬೇರೆ ಸಿದ್ಧಿಗಳೆಲ್ಲ ಇದ್ದಾವೆ ಅವ್ರ ಹತ್ರ. ಸಿದ್ಧಿಗಳ ಆಗರ ಅವರು, ಅವೆಲ್ಲ ಸಿದ್ಧಿಗಳು ಪಡ್ಕೊಂಡು ಇವತ್ತು ಅವರು ಭೂಮಂಡಲದ ಮೇಲೆ ಇದ್ದಾರೆ. ಅವರು ದ್ವಾಪರ ಯುಗದ ಕೃಷ್ಣನನ್ನು ಕೂಡ ನಾನು ನೋಡಿದ್ದೀನಿ ಅಂತ ಹೇಳಿದ್ದಾರೆ, ಹೌದಾ? ಆಮೇಲೆ ಶಂಕರಾಚಾರ್ಯರು ಕೂಡ ಅವರು ಗುರುವಾಗಿದ್ದಾರೆ. ಆಮೇಲೆ ಅವರು ಲಾಯರಿ ಮಾಷಿಯರಿಗೂ ದೀಕ್ಷೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅನೇಕ ಜನಕ್ಕೆ ಇವತ್ತು ಅತಿ ಹೆಚ್ಚಾಗಿ ಫೇಮಸ್ ಆಗಿರೋದು ನಮ್ಮ ತಮಿಳುನಾಡಿನ ನಟ ರಜನಿಕಾಂತ್, ಅವರು ಕೂಡ ಅವ್ರನ್ನ ಭೇಟಿಯಾಗಿದ್ದಾರೆ. ಇದೆಲ್ಲ ಸುಳ್ಳಂತ ಅಲ್ಲ, ಇದೆಲ್ಲ ಸತ್ಯ. ಆದರೆ ಯಾವಾಗ ನಂಬ್ತಾನಂದ್ರೆ ಆ ವ್ಯಕ್ತಿಗೆ ಅನುಭವಕ್ಕೆ ಬಂದಾಗ ಆ ವ್ಯಕ್ತಿ ಅದನ್ನು ನಂಬ್ತಾನೆ, ಅನುಭವಕ್ಕೆ ಬರದೇ ಇರೋರು ಅದನ್ನು ನಂಬೋದಿಲ್ಲ. ಆದರೆ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಏನಿದೆ ಅದೆಲ್ಲ ಸತ್ಯ ಇದೆ, ಅದು ಸುಳ್ಳಿಲ್ಲ, ಅದೆಲ್ಲ ಸತ್ಯ ಇದೆ. ಅಂತಹ ಒಂದು ಈ ಆಯುಷ್ಯನ್ನ ಜಾಸ್ತಿ ಮಾಡುವಂತಹ, ಅಮರನಾಗುವಂತಹ, ಅಜೇಯನಾಗುವಂತಹ ಒಂದು ಈ ಕ್ರಿಯೆ ಯೋಗ ವಿಜ್ಞಾನ ಏನಿದೆ, ಇಂಥ ಒಂದು ಸಾಧನೆಯನ್ನು ನಾವು ದೀಕ್ಷೆ ಕೊಟ್ಟು ಕಲಿಸ್ಕೊಡ್ತೀವಿ. ಆಸಕ್ತಿ ಇದ್ದವರು ದೀಕ್ಷೆ ತಗೊಂಡು ಸಾಧನೆ ಮಾಡ್ಬೋದು. ಇದು ಸಿದ್ಧಿ 3 ವರ್ಷ ಆಗ್ಬೋದು, 4 ವರ್ಷ, 5 ವರ್ಷನೂ ಆಗ್ಬೋದು, ಸಮಯ ತೆಗೆದುಕೊಳ್ಳುತ್ತೆ. ಆದರೆ ನಾವು 3 ವರ್ಷದಲ್ಲಿ ಕಲಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿಯೂ ಕೂಡ ಕುಂಡಲಿನಿ ಜಾಗೃತಿ ಆಗುತ್ತೆ. ಆಮೇಲೆ ಅವನಿಗೆ ಆತ್ಮಜ್ಞಾನ, ಬ್ರಹ್ಮವಿದ್ಯೆ, ಬ್ರಹ್ಮಜ್ಞಾನ, ಆತ್ಮಜ್ಞಾನ ಕೂಡ ಆಗುತ್ತೆ. ಇದನ್ನು ಕೂಡ ನಾವು ತಕ್ಷಶಿಲಾ ಗುರುಕುಲ ಅಡಿಯಲ್ಲಿ ದೀಕ್ಷೆಯನ್ನು ನೀಡ್ತೀವಿ. ಇದು ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಯಾರಿಗೆ ಆಯುಷ್ಯ ಕಡಿಮೆ ಇರುತ್ತೆ ಅಂಥವ್ರು ತಮ್ಮ ಆಯುಷ್ಯವನ್ನು ಜಾಸ್ತಿ ಮಾಡ್ಕೋಬೋದು. ಈ ಕ್ರಿಯಾಯೋಗ ಮಾಡೋದ್ರಿಂದ ಆರೋಗ್ಯ ಉತ್ತಮವಾಗಿರುತ್ತೆ, ಯಾವ ಕಾಯಿಲೆಗಳು ಬರೋದಿಲ್ಲ. ಬ್ರೀತಿಂಗ್ಸನ್ನು ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ಸ್ ನಾವು ಟೆಕ್ನಿಕ್ ಕೊಟ್ಟಿರ್ತೀವಿ, ಅದನ್ನು ಉಪಯೋಗ ಮಾಡಬೇಕಾಗತ್ತೆ. ಆಮೇಲೆ ಅದರ ಜೊತೆಗೆ ಮಂತ್ರ ಕೊಟ್ಟಿರ್ತೀವಿ, ಆ ಮಂತ್ರ ಜಪ ಮಾಡಬೇಕಾಗುತ್ತೆ. ಆಮೇಲೆ ಅದರ ಜೊತೆಗೆ ಬ್ರಹ್ಮಜ್ಞಾನಕ್ಕಾಗಿ ಪಾರಾಯಣ ಕೊಡ್ತೀವಿ, ಬೆಳಗ್ಗೆ ಸಂಜೆ ಪಾರಾಯಣ ಮಾಡಬೇಕಾಗುತ್ತೆ, ಇದನ್ನು ಮಾಡಬೇಕಾಗುತ್ತೆ. ಆಮೇಲೆ ಬೆಳಗ್ಗೆ ಸಾಧ್ಯವಾದಷ್ಟು 4 ಗಂಟೆ ಇಲ್ಲ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಾಧನೆ ಮಾಡಬೇಕಾಗುತ್ತೆ. ಬೆಳಗ್ಗೆ ಸಂಜೆ ಗೋಧೂಳಿ ಮುಹೂರ್ತ 6:30 7:30 8 ಈ ಸಮಯದಲ್ಲಿ ಏಕಾಂತದಲ್ಲಿ ಕುಂತ್ಕೊಂಡು, ಇಲ್ಲ ನಿಮ್ಮ ಮನೆಯಲ್ಲಿ ಒಂದು ಏಕಾಂತ ರೂಮ್ ಮಾಡಿಕೊಂಡು, ಅಲ್ಲಿ ಭಗವಂತನ ಶಿವನ ಫೋಟೋ ಅಥವಾ ದೇವಿಯ ಫೋಟೋ ಅಥವಾ ರಾಮನ ಫೋಟೋ ಅಥವಾ ಕೃಷ್ಣನ ಫೋಟೋ, ನಿಮಗೆ ನಿಮ್ಮ ಯಾರು ಇಷ್ಟ ದೈವದ ಅವರ ಫೋಟೋ ಹಾಕ್ಕೊಂಡು ಒಂದು ಸುಂದರವಾದ ವಾತಾವರಣ ನಿರ್ಮಾಣ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲೇ ಒಂದು ಚಿಕ್ಕದಾದ ರೂಮಲ್ಲಿ ನಿರ್ಮಾಣ ಮಾಡ್ಕೊಳ್ಳಿ. ಇಲ್ಲ ಚಿಕ್ಕದಾದ ರೂಮ್ ಇಲ್ಲ, ದೊಡ್ಡದಿದೆ ಅಂದರೆ ಬಟ್ಟೆ ಕರ್ಟನ್ ಹಾಕಿಬಿಟ್ಟು ಯಾರಿಗೂ ನೀವು ಕಾಣದಂಗೆ ಒಂದು ಸಿಸ್ಟಮ್ ಮಾಡ್ಕೊಂಬಿಡಿ.
ದೇವಾಲಯ ಥರ ಮಾಡಿಕೊಳ್ಳಿ. ಅಲ್ಲಿ ನೀವು ಹೋಗಿ ಕೂತ್ಕೊಂಡ್ಬಿಟ್ರೆ ಪವಿತ್ರವಾದ ಭಾವನೆ ಬರಬೇಕು. ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನಿಮಗೆ ಪವಿತ್ರವಾದ ಭಾವನೆ ಬರಬೇಕು. ಅಂತಹ ಒಂದು ಸ್ಥಳವನ್ನು ನೀವು ಮನೆಯಲ್ಲೇ ಮಾಡಿಕೊಂಡು ನಮ್ಮ ಹತ್ರ ದೀಕ್ಷೆ ತಗೊಂಡು, ದೀಕ್ಷೆ ಆನ್ಲೈನ್ನಲ್ಲಿ ಇರುತ್ತೆ, ಆಫ್ಲೈನ್ನಲ್ಲಿ ಇರುತ್ತೆ. ಇದನ್ನು ಬೇಕಾದರೆ 16 ವರ್ಷದಿಂದನೂ ಸಾಧಕರು ದೀಕ್ಷೆ ತಗೋಬೋದು. ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು. 16 ವರ್ಷದಿಂದನೇ ತಗೋಬೋದು. ಕನಿಷ್ಠ 60 ವರ್ಷದವರೆಗೂ ಕೂಡ ಇದು ಇರುತ್ತೆ. 60 ವರ್ಷದ ಒಳಗೆ 16 ವರ್ಷದ ಮೇಲೆ ಇರುವಂಥವ್ರು ಎಲ್ಲರೂ ಈ ದೀಕ್ಷೆಯನ್ನು ತೆಗೆದುಕೊಂಡು ಸಾಧನೆಯನ್ನು, ಬ್ರಹ್ಮವಿದ್ಯೆಯನ್ನು ಸಾಧನೆ ಮಾಡ್ಬೋದು. ನಾವು ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಅಂತ ಏನು ಹೇಳ್ತಾ ಇದ್ದೀವಿ, ಇದು ಪ್ರಾಚೀನ ಗುರುಕುಲ ಶಿಕ್ಷಣ ಪದ್ಧತಿ. ಬ್ರಹ್ಮವಿದ್ಯೆ, ಆತ್ಮವಿದ್ಯೆಯನ್ನು ಏನು ಹಿಂದೆ ನೀಡ್ತಾ ಇದ್ರಲ್ವ, ಆತ್ಮಜ್ಞಾನವನ್ನು, ಆ ಆತ್ಮಜ್ಞಾನವನ್ನು ನಾವು ಕುಂಡಲಿನಿ ಯೋಗ ಮತ್ತು ಕ್ರಿಯಾ ಯೋಗದ ಮೂಲಕ ನಾವೆಲ್ಲರಿಗೂ ಕೊಡ್ತಾ ಇದ್ದೇವೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಈ ಜ್ಞಾನವನ್ನು ನಾವು ಕೊಡ್ತಾ ಇದ್ದೀವಿ. ನಿಮಗೆ ಯಾರಿಗೆ ಆಸಕ್ತಿ ಇದೆ ಅಂಥವರು ನಮ್ಮ ಇಲ್ಲಿ ಡಿಸ್ಪ್ಲೇ ಆಗ್ತಿರೋಂಥ ಫೋನ್ ನಂಬರಿಗೆ ಫೋನ್ ಮಾಡಿ ನಮ್ಮ ಹತ್ರ ಬಂದು ಆನ್ಲೈನಲ್ಲಿ, ಆಪ್ನಲ್ಲಿ ದೀಕ್ಷೆ ತಗೋಬೋದು. ಆಮೇಲೆ ನಾವು ನಿಮ್ಮನ್ನು ವಾಟ್ಸಪ್ ಗ್ರೂಪಲ್ಲಿ ಜಾಯಿನ್ ಮಾಡ್ಕೊಂಡು ನಿರಂತರವಾಗಿ ಮಾರ್ಗದರ್ಶನ ನೀಡ್ತಾ ಇರ್ತೀವಿ. ಇಲ್ಲಿ ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಬಾರ್ದು. ನಾವು ಎಷ್ಟು ಹೇಳ್ತೀವೋ ಅಷ್ಟನ್ನೇ ನೀವು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.